ನಾವು ಮನುಷ್ಯರಲ್ವಾ? ಕುವೆಂಪು ಏನು ಹೇಳ್ತಾರೆ? ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ, ವಿಶ್ವಮಾನವರಾಗಿ ಹುಡ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಹುಡ್ತೀವಿ. ಯಾಕೆ? ಮನುಷ್ಯನ ಪ್ರೀತಿಸ್ಬೇಕು, ದ್ವೇಷಿಸ್ಬೇಕು. ಅವನು ಕೆಳಜಾತಿಯವನು ಅಂತ ದ್ವೇಷಕ್ಕಾಗುತ್ತ? ಅವನು ಅಸ್ಪೃಶ್ಯ ಅಂತ ದ್ವೇಷಕ್ಕಾಗುತ್ತ? ನಾನು ಮೇಲ್ಜಾತಿಯವನು ಅಂತೇಳಿ ಇಲ್ಲದಿರೋಂಥ ಗೌರವವನ್ನೆಲ್ಲ ಸಂವಿಧಾನದಲ್ಲಿ ಕೊಡದೇ ಇರ್ತಕ್ಕಂಥ ಗೌರವವನ್ನೆಲ್ಲ ಪಡ್ಕೊಳಕ್ಕಾಗತ್ತ? ಜಾತಿ ಹೋಗ್ಬೇಕಿಲ್ಲ, ಆ ಜಾತಿ ಹೋಗ್ಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ಬರೀ ಸ್ವಾತಂತ್ರ್ಯ ಬಂದರೆ ಸಾಕು. ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮ ಸಮಾಜ ಆಗ್ಬೇಕಲ್ಲ? ಆಗ್ಬೇಕು ಬೇಡ? ಅಸಮಾನ ಇರ್ತಕ್ಕಂಥ ಸಮಾಜ ಆಗ್ಬೇಕಾ? ಈಗ ನೀವೆಲ್ಲ ವಿದ್ಯಾವಂತರಾದ್ರೆ, ಆರ್ಥಿಕವಾಗಿ ಸಬಲರಾದರೆ ನಿಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ. ಆಮೇಲೆ ಜಾತಿ ಅದಾಗಿದೆ, ಅದೇ ಹೋಗ್ಬೇಕು. ಗೊತ್ತಾಗಲಪ್ಪ ಎಲ್ರಿಗೂ, ಸಂವಿಧಾನ ಗೊತ್ತಾಗಲಿ. ಸಂವಿಧಾನದ ಈಗ ನಿಮಗೆ ಹಕ್ಕುಗಳೇ ಗೊತ್ತಿಲ್ಲ ಹೋದ್ರೆ ನೀವು ಹಕ್ಕುಗಳನ್ನು ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ನೀವು ಹಕ್ಕುಗಳು ಏನು ಅಂತ ಗೊತ್ತಾಗಬೇಕಲ್ಲ. ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗಬೇಕಲ್ಲ. ಜೊತೆಗೆ ಆರ್ಟಿಕಲ್ 51A ಬಾಧ್ಯತೆಗಳು ಅಂತ ಇರ್ತದೆ. ಆ ಬಾಧ್ಯತೆಗೆ ನಿಮ್ಗೆ ಕೊಡಕ್ ಗೊತ್ತಿದ್ದೆ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ಮೂಲಭೂತ ಹಕ್ಕುಗಳಲ್ಲಿ 7 ಫ್ರೀಡಮ್ಸ್ ಕೊಟ್ಟಿರ್ತಾರೆ. ಅವೇ ಗೊತ್ತಿದ್ದೆ ಹೋದ್ರೆ ಹೆಂಗಾಗ್ತದೆ ನಿಮಗೆ? ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಬದುಕ್ತಕ್ಕಂಥ ಹಕ್ಕು, ಕಲಿತಕ್ಕಂಥ ಹಕ್ಕು, ಇವೆಲ್ಲ ಗೊತ್ತಾಗಬೇಕಲ್ಲ. ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ಆ ಕೆಲಸ, ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.